ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶಾಲೆಯಿಂದ ಮನೆಗೆ ಹೋದಾಗ ಆ ಮನೆಯಲ್ಲಿ ರೀಡಿಂಗ್ ಮಾಡ್ಲಿಕ್ಕೆ ಅವರಿಗೆ ಬರಲ್ಲ, ಬೇರೆ ಬೇರೆ ಕೆಲಸ ಇರುತ್ತೆ. ಅವರು ಮನೆ ಕೆಲಸ ಮಾಡಬೇಕು, ನಮ್ಮ ತಂಗಿ ಅವರಿಗೆ ಯಂಗರ್ ಬ್ರದರ್ಗೆ ನೋಡ್ಕೋಬೇಕು, ಓಲಾಗೆ ಹೋಗ್ಬೇಕು. ಇವತ್ತು ಒಂದು ಶಾಲೆಗೆ ಹೋದಾಗ ಅಲ್ಲಿ ಮಂಗಳೂರಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ, ನಾವು ವಾರಕ್ಕೆ ಅಟ್ಲೀಸ್ಟ್ 2 ಸಲ ನಾವು ಅಲ್ಲಿ ಓಲಾಗೆ ಹೋಗಿ ಅಲ್ಲಿ ಗೋಪುರ ಅಲ್ಲಿ ನಾವು ಆಗ್ತಾ ಇದ್ದೀವಿ. ಬಹಳಷ್ಟು ಕೆಲಸ ಇರುತ್ತೆ. ಸೊ ಕ್ಲಾಸ್ 10 ಮಕ್ಕಳಿಗೆ ಅಟ್ಲೀಸ್ಟ್ ಪ್ರತಿದಿನ 1 ತಾಸು ಆ ಲೈಬ್ರರೀಸ್ ಅಲ್ಲಿ ಒಂದು SSLC ಪಾಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಸೊ ಇದು ಒಂದು ಡೀಟೇಲ್ ಆಗಿ ಪ್ಲಾನ್ ಮಾಡಿಕೊಂಡು ಎಲ್ಲ ಲೈಬ್ರರಿಗಳಲ್ಲಿ ನೀವು ಟೈಮ್ ನೀವೇ ಡಿಸೈಡ್ ಮಾಡಿ ಅವ್ರಿಗೆ ಯಾವ ಅನುಕೂಲ ಆಗ್ತದೆ. ಆ ಪಂಚಾಯತ್ ವ್ಯಾಪ್ತಿಗೆ ಎಷ್ಟು ಮಕ್ಕಳು ಬರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000 SSLC ಮಕ್ಕಳಿದ್ದಾರೆ ಪ್ರತಿ ವರ್ಷ. 15,000 ನಮ್ಮ 150 ಇಂದ ಡಿವೈಡ್ ಮಾಡಿ ಪರ್ ಗ್ರಾಮ ಪಂಚಾಯತ್ಗೆ 100 ಇಂದ 200 ಮಕ್ಕಳು ಬರ್ಬೋದು. ಸೊ ನೀವು ಒಂದು ಪ್ಲಾನ್ ಮಾಡಿ, ಡೀಟೇಲ್ ಆಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ, ಮಿನಿಮಮ್ 1 ಅವರ್ ಪ್ರತಿದಿನ SSLC ಮಕ್ಕಳಿಗೆ ಅನುಕೂಲ ಆ ಒಂದು ವಾತಾವರಣ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಏನಾದ್ರು ಬುಕ್ ಬೇಕಾದ್ರೆ ನೀವು ಲಿಸ್ಟ್ ನಮ್ಗೆ ಪಟ್ಟಿ ಕೊಡಿ, ನಾವು ಅದು ಬುಕ್ಸ್ ವ್ಯವಸ್ಥೆ ಮಾಡ್ತೀವಿ. ಬಟ್ ಬುಕ್ಸ್ ಮೋಸ್ಟ್ಲಿ ಕೊರತೆ ಬರಲ್ಲ, ಅವ್ರ ಮನೆಯಿಂದ ಬುಕ್ಸ್ ತರ್ತಾರೆ. ಆಮೇಲೆ ನಮ್ಮ ACPI ಆಫೀಸ್ ಇಂದ, ಗುಲ್ಬರ್ಗದಿಂದ ಕಮಿಷನ್ ಆಫೀಸ್ ಇಂದ ಕೂಡ ಒಂದು ಪ್ರಾಕ್ಟೀಸ್ ಬುಕ್ಸ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಆ ಪ್ರಾಕ್ಟೀಸ್ ಅದು ಅಲ್ಲಿ ಕೂಡ ಮಾಡಬಹುದು. ಮುಖ್ಯ ಏನಿದೆ, ಅವರು ಮನೆಯಿಂದ ಲೈಬ್ರರಿಗೆ ಬರ್ಲಿ, ಮನೆಯಿಂದ ಅವರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನಾದ್ರು ರಿವಿಷನ್ ಮಾಡ್ಲಿಕ್ಕೆ ಸಮಯ ಅವ್ರಿಗೆ ಸಿಗೋದಿಲ್ಲ. ಸೊ ಲೈಬ್ರರಿಯಲ್ಲಿ ಸಿಗ್ಬೇಕು. ಆ ದೃಷ್ಟಿಯಿಂದ ಒಂದು ಡೀಟೇಲ್ ಆಗಿ ನೀವು ಪ್ಲಾನ್ ಮಾಡಬೇಕು. ಸೊ BDPI ಒಂದು ಲಿಸ್ಟ್ ಔಟ್ ಮಾಡಿ. ಸೊ ಯಾವ ಯೋಜನೆ ಆಗಿದೆ ಈ ದೇಶದಲ್ಲಿ ಒಂದು ಮಾದರಿಯಾಗಿ ನಮ್ಮಿಂದ ಒಂದು ಪ್ರಪೋಸಲ್ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇದು ಮಾಡೆಲ್ ಇಟ್ಕೊಂಡು ಗ್ರಾಮ ಪಂಚಾಯತ್ ಲೆವೆಲ್ ಒಂದು ಲೈಬ್ರರಿ ಇರಬೇಕು ಆ ಭಾವನೆಯಿಂದ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಯೋಜನೆ ಇರಬಹುದು ಅಥವಾ ಈ ಒಂದು ಪ್ರೋಗ್ರಾಮ್ ಏನಿದೆ ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಯಾರು ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬೇಕು. ಅದು ನಮ್ಮ DC ಸರ್ ಆವಾಗ ACPI ಇದ್ದಾಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್. ಸೊ why we are having this library day ನಾವು ಮಾಡ್ತಾ ಇದ್ದೀವಿ, ಲೈಬ್ರರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಅದು ಮೂಲ ಕಾರಣ ಏನಿದೆ, ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ DC ಸರ್ ಇದ್ದಾರೆ. ಆವಾಗ ಬಹಳ ಚೆನ್ನಾಗಿ ಗೊತ್ತಿಲ್ಲ ಈ ವಿಷಯ ಬಗ್ಗೆ. ಸೊ ಆವಾಗ ನಮ್ಮ ಆ ಕಾರ್ಯಕ್ರಮ ಕೂಡ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ ಇಸ್ ಗುಡ್ ದಟ್ ನಮ್ಮ ಜಿಲ್ಲೆಯಲ್ಲಿ ಅವರು DC ಆಗಿ ಬಂದಿದ್ದಾರೆ. ಸೊ ಡಿ ವಿಲ್ ಆಲ್ಸೋ ಸ್ಪೀಕ್ ಟು ಯು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಈ 1 ಅವರ್, ಸೊ ಪ್ರತಿದಿನ 1 ಅವರ್ SSLC ಮಕ್ಕಳಿಗೆ ABCD ಕ್ಯಾಟಗರಿ ಆಗಿ ಇದೆ, ಅವರು DPI ನಿಮಗೆ ಶೇರ್ ಮಾಡ್ತಾರೆ. C and D ಕ್ಯಾಟಗರಿ ಮಕ್ಕಳಿಗೆ ಮಿನಿಮಮ್ 1 ಅವರ್ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಯಾವ ರೀತಿಯಲ್ಲಿ ಅವರ ಅಟೆಂಡೆನ್ಸ್ ನಾವು ಶಾಲೆಯಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ, ಬಂದಿದ್ದಾರೆ ಬಂದಿಲ್ಲ ಯಾವ ರೀತಿ, ಅದೇ ರೀತಿಯಲ್ಲಿ ಲೈಬ್ರರಿಗಳಲ್ಲಿ ಕೂಡ ಅವರ ಅಟೆಂಡೆನ್ಸ್ ನೀವು ಮ್ಯಾನೇಜ್ ಮಾಡಬೇಕು. ಬಂದಿಲ್ಲ ಅಂದ್ರೆ ನೇರವಾಗಿ ನೀವು ಹೆಡ್ ಮಾಸ್ಟರ್ಗೆ ಹೇಳ್ಬೇಕು ಅಥವಾ ನಮ್ಮ PDOಗೆ ಹೇಳ್ಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.